ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ವಿಶೇಷ ಏನಂದರೆ ಜಾತ್ರೆಯಲ್ಲಿ ಒಂದಿನ. ಜಾತ್ರೆಯಲ್ಲಿ ಹೆಲಿಕಾಪ್ಟರ್ ಬಂದಿದೆ ಅಂತ ತುಂಬ ಜನ ಹೇಳ್ತಾಯಿದ್ರು. ಸೊ ನಾವು ಬೆಳಗ್ಗೆ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೋಗ್ತಾಯಿದ್ವಿ. ಬೆಳಗ್ಗೆ ಸ್ವಲ್ಪ ಫ್ರೀ ಇರುತ್ತೆ ಅಂತ ಹೇಳಿ ಎಲ್ಲರೂ ಹೇಳ್ತಿದ್ರು. ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ದೇವ್ರ ದರ್ಶನಕ್ಕೆ ಅಂತ ಹೊರಟಿದ್ವಿ. ಅಲ್ಲಿ ಹೆಲಿಕಾಪ್ಟರ್ ಕಾಣಿಸ್ತು. ಏನಪ್ಪ ಇದು ಎಲ್ಲ ಹೆಲಿಕಾಪ್ಟ್ರು ಅಂತ ಹೇಳ್ತಿದ್ರಲ್ಲ, ನೋಡೋಣ ಹೇಗಿರುತ್ತೆ ಏನು ಅಂತ ಹೇಳಿ ಒಂದು ವಿಸಿಟ್ ಕೊಟ್ಟು ಬರೋಣ ಅಂತ ಒಳಗಡೆ ನುಗ್ಗೇ ಬಿಟ್ವಿ. ಎಲ್ಲರೂ ಬಂದು ಫೋಟೋ ತಗೊಳ್ಳೋದೇನು, ವೀಡಿಯೋ ಮಾಡ್ಕೊಳ್ಳೋದೇನು, ನಾವು ಹಾಗೆ ಅಲ್ವಾ, ನಾವು ಬಿಡ್ತೀವ. ನಾವು ಒಂದು ವೀಡಿಯೋ ಒಂದು ಫೋಟೋ ಎಲ್ಲ ತೊಗೊಂಡ್ವಿ. ಜಾತ್ರೆ ಮಾಡಿ ಎಲ್ಲರಿಗೂ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ. ಎಲ್ಲರಿಗೂ ಅಷ್ಟೇ. ನಮ್ಮ ಸಾಗರದಲ್ಲಿ ಥಂಡಿ ಜ್ವರ, ಒಂಥರ ವೈರಲ್ ಫೀವರ್ ಇದ್ದಂಗೆ. ಅದಕ್ಕೆ ಜಾಸ್ತಿ ಮಾತಾಡೋಕ್ಕಾಗ್ತಾಯಿಲ್ಲ. ಸರಿ, ಹೆಲಿಕಾಪ್ಟ್ರೆಲ್ಲ ನೋಡಿಕೊಂಡು ಏನೇನು ಪಾರ್ಟ್ಸ್ ಇದೆ, ಹೆಲಿಕಾಪ್ಟರ್ ಹತ್ತಿರದಿಂದ ಹೇಗೆ ಕಾಣುತ್ತೆ ಅನ್ನೋದಂತೂ ತುಂಬ ಕುತೂಹಲ ಇತ್ತು. ಅದಕ್ಕೋಸ್ಕರ ನಾವು ನೋಡಿಕೊಂಡು ಸೀದಾ ದರ್ಶನಕ್ಕೆ ಹೊರಟ್ವಿ. ನಮಗೆ ಇನ್ನೊಂದೇನು ಬೆನಿಫಿಟ್ಟು ಅಂದರೆ, ದರ್ಶನದಲ್ಲಿ ಚಿಕ್ಕ ಮಕ್ಕಳಿಗೆ, ವೃದ್ಧರಿಗೆ ಅಂಥೇಳಿ, ವಯಸ್ಸಾದವರಿಗೆ, ಮಕ್ಕಳಿಗೆ, ಇಟ್ಕೊಂಡವರಿಗೆ ಅಂಥೇಳಿ ಒಂದು ಲೈನ್ ಮಾಡಿದರು. ಅದಕ್ಕೋಸ್ಕರ ನಮಗೆ ಸ್ವಲ್ಪ ಬೇಗ ದರ್ಶನ ಆಯಿತು. ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ನಮಗೆ ದೇವ್ರ ದರ್ಶನ ಸಿಗುತ್ತೋ ಇಲ್ಲೋ, ಎಷ್ಟೊತ್ತಾಗುತ್ತೋ, ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳು ಬೇರೆ ಇದ್ದಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಹಾಗಾಗಲಿಲ್ಲ. ಏನೋ ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ, ತುಂಬ ಬೇಗ ಆಯಿತು. ಅದು ದೇವ್ರು ನೋಡೋಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ. ಎಷ್ಟು ಒಂದೊಂದು ಸ್ಟೆಪ್ ಹೋದಂಗೂ ಏನೋ ಒಂಥರ ಏನು ಹೇಳ್ತಿರೋದು, ಏನೋ ಒಂಥರ ಎಮೋಷ್ನಲ್ ಅನ್ನಿಸ್ತಿತ್ತು. ಯಾಕಂದರೆ 3 ವರ್ಷಕ್ಕೊಂದು ಸಲ ಮಾತ್ರ ಈ ರೀತಿಯಾದಂಥ ಅಮ್ಮನ ನೋಡೋವಂಥ ಭಾಗ್ಯ ಸಿಗೋದು. ಸೊ ನಾವು ಮುಂದೆ ಹೋಗ್ದಂಗೆ ನಾನು ವೀಡಿಯೋ ಮಾಡ್ಕೊತಾನೆ ಇದ್ದೆ. ಇನ್ನೂ ಹತ್ರ ಇನ್ನೂ ಎಷ್ಟು ಹತ್ತಿರ ಸಿಗುತ್ತೋ ಅಷ್ಟು ಝೂಮ್ ಮಾಡಿ ನೋಡ್ತಾನೆ ಇದ್ದೆ. ಅದ್ರ ಹತ್ತಿರ ಹೋಗಿ ಟಚ್ ಮಾಡೋ ಅಂಥ ಫೀಲ್ ಇದೆಯಲ್ಲ, ಅದು ಎಲ್ಲೂ ಸಿಗೋಲ್ಲ. ಲಾಸ್ಟ್ ಇಯರ್ ತುಂಬ ಹತ್ತಿರದಿಂದ ಅಂದರೆ ದೇವ್ರ ಪಾದ ಹತ್ರ ನಿಂತ್ಕೊಂಡು ಒಂದು ಫೋಟೋ ತೊಗೊಳೋ ಅಂಥದ್ದು ಸಿಕ್ಕಿತ್ತು. ಬಟ್ ಈ ಸಲ ಹತ್ತಿರ ಹೋಗೋಕ್ಕೆ ಬಿಡಲಿಲ್ಲ. ಅಂದರೆ ಸ್ವಲ್ಪ ಜನ ಬೆಳಗ್ಗೆ ಅಲ್ವಾ, ಸ್ವಲ್ಪ ರಶ್ ಇರೋದ್ರಿಂದ ನಮಗೆ ಜಾಸ್ತಿ ಹೊತ್ತು ನಿಲ್ಲಕ್ಕೂ ಬಿಡಲಿಲ್ಲ, ಕಳಿಸ್ತಾಯಿದ್ರು. ಅಂತೂ ಇಂತೂ ಹತ್ತಿರ ಬಂದು ದೇವ್ರ ದರ್ಶನವೂ ಆಯಿತು. ಚಿಕ್ಕದಾಗಿ ಒಂದು ಸೆಲ್ಫಿ ಕೂಡ ತೊಗೊಂಡ್ವಿ. ಅಲ್ಲಿ ಅಂದರೆ ಹತ್ತಿರದಿಂದ ತೊಗೊಳಕ್ಕಾಗಲಿಲ್ಲ, ದೂರದಿಂದನೇ ತೊಗೊಂಡು ಅಮ್ಮನ ನೋಡಿಕೊಂಡು ಬಂದ್ವಿ. ಇದಾಗಿತ್ತು ಪಾರ್ಟ್ 2, ಒಂದಿನ ಜಾತ್ರೆಯ ಪಾರ್ಟ್ 2 ಭಾಗ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.